ಮುಂದೆ ಕೂತಿರ್ತೀವಿ. ನೀವು ಬೈಕ್ ಟ್ಯಾಕ್ಸಿ ಸಪೋರ್ಟ್ ಮಾಡ್ತೀರಾ, ಆಟೋ ಸಪೋರ್ಟ್ ಮಾಡ್ತೀರಾ? ಎರಡಕ್ಕೂ ಮಾಡಬೇಕು. ನಿಜವಾಗ್ಲೂ ಆಟೋದವ್ರು ಇವಾಗ ಇಲ್ಲಿಂದ ಇಲ್ಲಿ ಕರಿ ಯಾರ ಮೀಟರ್ ಹಾಕ್ತಾರ ಬೆಳಗಿನ ಜಾವ ಅದು ಇವಾಗ ಎಷ್ಟು 8 o'clock ಮ್ಯಾಕ್ಸಿಮಮ್ ಕೇಳೋ 100 ರೂಪಾಯಿ ಸೀಸ್ ಮಾಡ್ತಾ ಇದಾರಲ್ಲ, ನೀವು ಅಭಿಪ್ರಾಯ? ತುಂಬಾ ಇದು ಒಳ್ಳೇದು ಮಾಡ್ತಾ ಇದಾರಾ? ಇದು ಮಾಡ್ಬೇಕು. ಮತ್ತೆ ಆಟೋದವ್ರು ಲಗೇಜ್ ಹಾಕೋ ಹೋಗೋದು, ಆಟೋದವ್ರು ಹಾಕೊಂಡು ಹೋಗ್ತಾರೆ, ಕಷ್ಟ ಬೀಳ್ತಾರೆ. ಲಗೇಜ್ ಹಾಕೋಬೋದ ಅವರು? ಯಾವ್ದೋ ಬೈಕ್ ಎಲ್ಲ ತಗೊಂಡು ಅವರಿಂದಾನೇ ಇವತ್ತು ಈ ಕ್ರೈಮ್ಗಳೆಲ್ಲ ಜಾಸ್ತಿ ಆಗ್ತಾ ಇರೋದು. ಪ್ಯಾಸೆಂಜರ್ ಗಾಡಿ ಇದೆ, ಲಗೇಜ್ ಹೊಡಿತಾರೆ ಇವ್ರು ಲಗೇಜ್ ಹೊಡಿತಾರೆ, ಫರ್ನಿಚರ್ ಹೊಡ್ತಾರೆ, ಈ ತರ ಎಲ್ಲ ಮಾಡ್ತಾರೆ. ಇಲ್ಲೇ ಇದಾರೆ ನೋಡಿ ಇವ್ರೆ. ಮಾಡ್ಬಾರ್ದು ಆ ತರ ಎಲ್ಲ. ಓನ್ ಅಲ್ಲ, ಎಲ್ಲೋ ಬೋಡು ಗಾಡಿ ಅದೆಲ್ಲ ಮಾಡಿದ್ರೆ 1000 ರೂಪಾಯಿ ಮೇಲೆ ಪ್ಯಾಸೆಂಜರ್ ಗಾಡಿ ಹಾಕಿ ಫರ್ನಿಚರ್ ಯಾಕೆ ನೀವು? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬಂದು ಬೈಕ್ ಟ್ಯಾಕ್ಸಿ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ನೆನ್ನೆ ಎಲ್ಲ ಕಾಮೆಂಟ್ ಮಾಡಿದ್ರಿ, ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ DM ಮಾಡಿದ್ರಿ ತುಂಬ ಜನ. ಬ್ರೋ, ಎಷ್ಟು ಗಾಡಿಗಳನ್ನ ಸೀಸ್ ಮಾಡಿದ್ದಾರೆ ಇಲ್ಲಿವರೆಗೂ, ಮತ್ತು ಎಷ್ಟು ಫೈನ್ ಬರ್ಬೋದು ಅಂತ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಇವತ್ತು ಡೀಟೇಲ್ಸ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನಾದ್ರು ಬಂತು ಅಂದರೆ ಮೊದಲನೇದಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಆಗಸ್ಟ್ 5ನೇ ತಾರೀಕಿಂದ ಬೈಕ್ ಟ್ಯಾಕ್ಸಿಗಳನ್ನ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ಅಂತ ವೈಟ್ ಬೋರ್ಡಲ್ಲಿ ಯಾರ್ಯಾರು ಮಾಡ್ತಾಯಿದ್ದಾರೆ ಎಲ್ಲ ಗಾಡಿಗಳನ್ನೂ ಸೀಸ್ ಮಾಡಿದ್ದಾರೆ. RTO ಆಫೀಸರ್ಗಳು 11 ಕಡೆ ಸೀಸ್ ಮಾಡಿದ್ದಾರೆ. 11 ಕಡೆ ಗಾಡಿಗಳು ಸೀಸ್ ಮಾಡಿರೋದು ಎಷ್ಟು ಗೊತ್ತಾ? ಇಲ್ಲಿವರೆಗೂ 265 ಗಾಡಿಗಳನ್ನ ಸೀಸ್ ಮಾಡಿದ್ದಾರೆ, ವೈಟ್ ಬೋರ್ಡ್ ಗಾಡಿಗಳು. ಇದೆಲ್ಲ ಕೂಡ ಇಲ್ಲಿಗಲ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು RTO ಆಫೀಸರ್ ಹೇಳಿದ್ದಾರೆ, ಒಂದು ಅಂದಾಜು 10,000ದಿಂದ 15,000ವರೆಗೂ ಕೂಡ ಫೈನ್ ಬೀಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಹಾಂ, ಇದೇನಿದು ಎಫೆಕ್ಟ್ ಬೇರೆ ಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತು ಯಾರ್ಯಾರು ಗಾಡಿಗಳು ಸೀಸ್ ಆಗಿದೆ ಅವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರಬೇಕು. ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಮಾತ್ರ ಅವ್ರಿಗೆ ಫೈನ್ ಬೀಳೋ ಚಾನ್ಸಸ್ ಕಮ್ಮಿ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲನೂ ಇರಬೇಕು. ಮತ್ತು ಡಾಕ್ಯುಮೆಂಟ್ಸು ಸ್ವಲ್ಪ ಜನದ್ದು ಏನೂ ಇಲ್ಲ, DL ಇಲ್ಲ, ಇನ್ಶೂರೆನ್ಸ್ ಇಲ್ಲ, FC ಇಲ್ಲ, ಮತ್ತು ಕೆಲವೊಬ್ರದ್ದು ಫುಲ್ ಕುಲಗೋತ್ರನೇ ಇಲ್ಲ, ಯಾರ್ದೋ ಗಾಡಿ ತಗೊಬಂದು ಓಡಿಸ್ತಾ ಇರ್ತಾರೆ. ಇವಾಗ ನಮ್ಮ ಅಣ್ಣಂದು, ದೊಡ್ಡಪ್ಪಂದು, ನಮ್ಮ ಫ್ರೆಂಡ್ದು ಅಂದ್ಬಿಟ್ಟು ಗಾಡಿಗಳು ತಗೊಬಂದು ಓಡಿಸ್ತಾ ಇರ್ತೀರ, ಮತ್ತು ಫ್ರೆಂಡ್ ಐಡಿಲೆಲ್ಲ ತಂದು ಓಡಿಸ್ತಾ ಇರ್ತೀರ. ಆ ಗಾಡಿಗೂ ಆ ಐಡಿಗೂ ಮ್ಯಾಚ್ ಆಗೋಲ್ಲ. ಅವಾಗ ಏನಾಗುತ್ತೆ, ಅಫೆನ್ಸ್ ನಿಮ್ಮದೇ ದೊಡ್ಡದಾಗುತ್ತೆ. ಆವಾಗ ಗಾಡಿ ಬಿಡೋ ಚಾನ್ಸಸ್ ಕಮ್ಮಿ ಕೂಡ ಇರುತ್ತೆ. ಮತ್ತು ಇನ್ನೊಂದು ಮೇನ್ ಬಿಗ್ಗು ಹೇಳ್ತಾ ಇರೋದು ಅಂದರೆ RTO ಆಫೀಸರು, ನಿಮ್ಮ RC ಮತ್ತು DL ಕ್ಯಾನ್ಸಲ್ ಆಗುತ್ತೆ ಅಂತ. DL ಕ್ಯಾನ್ಸಲ್ ಆದರೆ ಗೊತ್ತಲ್ಲ, ಲೈಫ್ ಲಾಂಗ್ ನೀವು ಗಾಡಿಗಳನ್ನ ಓಡ್ಸೋಕ್ಕಾಗಲ್ಲ. ಓಕೆನಾ? ಇದಿಷ್ಟು ಬಂದು ಅಪ್ಡೇಟ್ ಇವಾಗ ಬಂದಿರೋದು. 265ಕ್ಕೂ ಹೆಚ್ಚು ಗಾಡಿಗಳನ್ನ ಇವಾಗ ಸೀಸ್ ಮಾಡಿದಾರಂತೆ. ಮತ್ತು ಏನು ಮಾಡೋದು, ಮತ್ತೆ ಈ ಬೈಕ್ ಟ್ಯಾಕ್ಸಿನೇ ನಂಬ್ಕೊಂಡು ಜೀವನ ಮಾಡ್ತಿದ್ದೋ ಇಷ್ಟು ದಿನ, ಬೈಕ್ ಟ್ಯಾಕ್ಸಿ ಬಿಟ್ಟು ಬೇರೆ ಏನು ಮಾಡೋದು ಅಂತ ಕೇಳ್ತಾ ಇದ್ರಿ. ಇವಾಗ ಪೋರ್ಟರ್ ಇದೆ, ಅಂಕಲ್ ಡೆಲಿವರಿ ಇದೆ, ಡೆಲಿವರಿ ಅಂತ ಅಪ್ಲಿಕೇಶನ್ ಇದೆ. ಈ ಎಲ್ಲ ಅಪ್ಲಿಕೇಶನಲ್ಲಿ ಕೂಡ ನೀವು ವರ್ಕ್ ಮಾಡ್ಬೋದು. ಎಲ್ಲ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಈ ಎಲ್ಲ ಅಪ್ಲಿಕೇಶನಲ್ಲೂ ಕೂಡ ನೀವು ವರ್ಕ್ ಮಾಡ್ಬೋದು. ಡೆಲಿವರಿಗೆ ಏನು ತೊಂದರೆ ಇಲ್ಲ. ಸ್ವಿಗ್ಗಿ ಆಗಲಿ, ಝೊಮ್ಯಾಟೊ ಆಗಲಿ, ಈ ಫುಡ್ ಡೆಲಿವರಿ ಆಗಲಿ ಎಲ್ಲನೂ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಕುಮಾರಣ್ಣ, ಏನಂತೀರಾ ಬೈಕ್ ಟ್ಯಾಕ್ಸಿ ಹಿಡಿತಾ ಇರೋದ್ರಿಂದ? ಮಾಡಿದ್ದು ಒಳ್ಳೇದೇ ಆಯ್ತು. ಹಾಂ, ಆದರೆ ಇನ್ನೊಂದು ಹೇಳ್ಬೇಕಂದ್ರೆ ಆಟೋದವರು ತುಂಬಾ ಬೇಡಿಕೆ ಇಡ್ತಾರೆ, ಜಾಸ್ತಿ 100 ಮಾಡ್ತಾರೆ. ಹಾಂ, ಅದರಿಂದ ತೊಂದರೆ ಆಗ್ತದೆ. ನೀವು ಕ್ಯಾಬ್ ಚಾಲಕರ, ಇವರು ಕ್ಯಾಬ್ ಓಡಿಸ್ತಾರೆ, ನೀವೇನು ಹೇಳ್ತೀರಾ? ಎಲ್ಲ ಆಗೋದು ಒಳ್ಳೇದೇ. ಹಾಂ, ಆಟೋದವರು ನೋಡ್ಬಿಟ್ಟು ಅದೇ ಕಮ್ಮಿ ಮಾಡಿದ್ರೆ ಕುಮಾರಣ್ಣ ಹೇಳ್ದಂಗೆ. ಇವಾಗ ಇಡೀ ಸಿಟಿಗೆ ಒಂದೇ ಫೇರ್ ಬರ್ಬೇಕಂತ, ಕಿಲೋಮೀಟ್ರಿಗೆ ಇಷ್ಟೇ ಅಂತ ಫಿಕ್ಸ್ ಮಾಡ್ತಾ ಇದಾರಂತೆ. ಅದನ್ನು ಕೂಡ ಬೇಡಿಕೆ ಇಕ್ಕಿದ್ದಾರೆ. ಅಷ್ಟು ಬಂತು ಚೆನ್ನಾಗಿರುತ್ತಾ? ಅದು ಚೆನ್ನಾಗಿರು ಬೆಸ್ಟು. ಆಟೋ ಹತ್ತಾರೆ, ಅವಾಗ ಮೀಟ್ರ್ ಹಾಕೊಂಡು ಓಡಿಸಿದ್ರೆ ಇಲ್ಲ ಒಂದೇ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಹೇಳ್ಬೇಕಾಗಿತ್ತು ನಿಮಗೆ, ಮರ್ತ್ಬಿಟ್ಟೆ. ಇವಾಗ ಪೋರ್ಟರ್ ಅವರು ಯಾರ್ಯಾರು ಗೂಡ್ಸ್ ಗಾಡಿಗಳು ಓಡಿಸ್ತಾ ಇದ್ದೀರಾ, ನೀವು ಕೂಡ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಯಾರ ಮೇಲೆ ಅಂತ ಹೇಳ್ತೀನಿ ಬನ್ನಿ. ಆಟೋದವ್ರ ಮೇಲೆ. ಯಾಕಂದರೆ ಆಟೋ ಟಾಪ್ ಮೇಲೆ, ಆಟೋ ಕೆಳಗೂ ಬೇಕಾದ್ರೆ ಕಟ್ಕೊಂಡು ಮೂಟೆಗಳೆಲ್ಲ ಹೋಗ್ತಾ ಇರ್ತಾರೆ. ತುಂಬ ಆಟೋಗಳು ನೋಡಿರ್ತೀರ. ಅಂಥವ್ರಿಗೆ ನೀವು ಕಂಪ್ಲೇಂಟ್ ಕೊಟ್ಟು ಸೀಸ್ ಮಾಡಿಸಿ ಗಾಡಿಗಳನ್ನ. ಯಾಕಂದ್ರೆ ವಿಡಿಯೋ ಮಾಡಿ ವೈರಲ್ ಮಾಡಿ ಗಾಡಿ ನಂಬರ್ ತಗೊಂಡು ಕಂಪ್ಲೇಂಟ್ ಮಾಡಿ. ಹೌದು, ಯಾಕಂದ್ರೆ ಗೂಡ್ಸ್ ಗಾಡಿ, ಗಾಡಿಗಳಿಗೆ ನಿಮ್ಗೆ ವರ್ಕೌಟ್ ಆಗಬೇಕಲ್ಲ, ವರ್ಕೌಟ್ ಆಗಲ್ಲ. ನಿಮ್ಗೆ ಯಾವುದು
ಕೆಲಸ ಸಿಗ್ದಂಗೆ ಆಗುತ್ತೆ. ಅವರೇ ಮಾಡ್ಬಿಟ್ರೆ ಈಗ ಹೆಂಗೆ ಅವರು ಬೈಕ್ ಟ್ಯಾಕ್ಸಿ ಹಿಡಿತಾವ್ರೆ, ನೀವು ಹಂಗೆ ಹಿಡೀರಿ ಅವ್ರು ಬುಕ್ ಮಾಡಿ. RTO ಆಫೀಸರ್ಗೆ ಯಾರ್ಯಾರೋ ಗೂಡ್ಸ್ ಗಾಡಿಗಳಿದ್ದೀರಾ ನೀವು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿಸಿ ಬುಕ್ ಮಾಡಿ ಕರೆಸ್ಕೊಳ್ಳಿ. ಪೋರ್ಟರ್ ಇದು ಹೆಂಗೆ ನೀವು ಪೋರ್ಟರಲ್ಲೂ ಕೂಡ ಆಪ್ಷನ್ ಬಿಟ್ಬಿಟ್ಟಿದ್ದಾನೆ ಈ ಪ್ಯಾಸೆಂಜರ್ ವೆಹಿಕಲ್. ಮತ್ತೆ ಅವರೆಲ್ಲ ಏನ್ ಮಾಡ್ತಾ ಅದ್ರಲ್ಲಿ ಮೇಲೆ ಎಕ್ಸ್ಟ್ರಾ 50 ಕೊಡಿ, 60 ಕೊಡಿ, 100 ಕೊಡಿ ಅಂತ ಕೇಳ್ತಾರೆ ಬುಕ್ಕಿಂಗ್ ಮಾಡಿದ್ಮೇಲೆ. ಓಕೆ, ಇವಾಗ ಪ್ಯಾಸೆಂಜರ್ ಆಟೋನ ನೀವು ಕೂಡ RTO ಆಫೀಸ್ ಹತ್ರ ಬುಕ್ ಮಾಡಿ ಪಾರ್ಸಲ್ ಇದೆ ಅಂತ ಬುಕ್ ಮಾಡಿ ಕರೆಸ್ಕೊಂಡು ಸೀಸ್ ಮಾಡಿಸಿ ಗಾಡಿಗಳನ್ನ. ಸ್ವಲ್ಪ ಜನ ಆಟೋ ಡ್ರೈವರ್ಸು ಕೂಡ ನಾವು ನಮ್ಮಿಷ್ಟ ನಾವು ಹೆಂಗಾರು ಮಾಡ್ಕೊಳ್ತೀವಿ ನಿಮ್ಗೆ ಯಾಕೆ ಅಂತ ಗಾಂಚಲಿ ಕೂಡ ಮಾಡೋರು ಇದ್ದಾರೆ. ನಾನು ಕೂಡ ನೋಡಿದ್ದೀನಿ. ಪಾರ್ಸಲ್ ಆರು ಹೊಡಿತೀನಿ, ನಾನು ಪ್ಯಾಸೆಂಜರ್ ಹೊಡಿತೀನಿ, ನಿಮಗೇನು ಅಂತ. ನಿಮಗೆ ಸಾವಿರಾರು ಸಮಸ್ಯೆಯಲ್ಲಿ ಇರಲಿ ಗುರು. ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಯಾವ ಥರ ಆಗಿದೆ ನಿಮಗೂ ಕೂಡ ಅದೇ ಥರ ಆಗಬೇಕಲ್ವಾ? ಓಕೆನಾ? ಇವಾಗ ಪ್ಯಾಸೆಂಜರ್ ಆಟೋದಲ್ಲಿ ಗೂಡ್ಸ್ ಹೊಡೆಯೋದು ಸರಿನಾ? ತಪ್ಪು. ಅವ್ರಿಗೂ ಕೂಡ ಸೀಸ್ ಮಾಡ್ಬೇಕು ತಾನೆ? ಹೋಗ್ಬೇಕು. ಇವಾಗ ಅವ್ರನ್ನೂ ಕೂಡ ಸೀಸ್ ಮಾಡಬೇಕಾಗುತ್ತೆ. ಪ್ಯಾಸೆಂಜರಲ್ಲಿ ಆಟೋದಲ್ಲಿ ಗೂಡ್ಸ್ ಹೊಡೆಯೋದು ತಪ್ಪಿರುತ್ತೆ. ಇವಾಗ ಬೈಕ್ ಟ್ಯಾಕ್ಸಿ ಸೀಸ್ ಮಾಡ್ತಾ ಇರೋದು ಇಲ್ಲೀಗಲ್ ಆಗಿರೋದ್ರಿಂದ ಸೀಸ್ ಮಾಡ್ತಾ ಇದ್ದಾರೆ. ಓಕೆ, ಅದು ಒಪ್ಕೊಳ್ಳೋಣ. ಇವಾಗ ಯಾರ್ಯಾರು ಬೈಕೆಲ್ಲ ಸೀಸ್ ಆಗಿದೆ ಏನು ವೆರಿ ಮಾಡಬೇಡಿ. ಕಂಪ್ನಿಯವನ್ಯಾರು ಬಿಡಿಸ್ಕೊಡ್ತಾನೆ 10,000 15,000 ಕೊಟ್ಟು ನೋಡೋಣ. ಮತ್ತು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರ್ಬೇಕು. ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ನಿಮ್ಮ ಬೈಕೆಲ್ಲ ಸಿಗುತ್ತೆ. ಇವರು ಎಫೆಕ್ಟ್ಗಳು ಹಾಕ್ತಾಯಿದ್ದಾರೆ ಇಲ್ಲಿ ಸ್ಪೀಕರಲ್ಲಿ, ಎಫೆಕ್ಟ್ಗಳು ಬ್ಯಾಕ್ಗ್ರೌಂಡ್ ಎಫೆಕ್ಟ್ಗಳು ಹಾಕ್ಕೊಂಡು ಹೊಡಿತಾ ಇದ್ದಾರೆ. ಓಕೆ, ನೋಡೋಣ ಮುಂದಿನ ದಿನಗಳಲ್ಲಿ ಏನು ಅಪ್ಡೇಟ್ ಬರುತ್ತೆ ಅದನ್ನು ತಿಳಿಸ್ಕೊಡ್ತೀನಿ ನಾನು. ಇವಾಗ ಹಂಗೆ ಮಾಡ್ತಾಯಿದ್ದೀನಿ ಗುರು, ವಾಕಿಂಗ್ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಸಾಕಾ? ಬೇಕಾ? ಎಫೆಕ್ಟ್ ಹಾಕ್ಬಿಡಿ ಇವನಿಗೂ. ಓಕೆ, ಇದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ ಬೈಕ್ ಟ್ಯಾಕ್ಸಿ ಬಗ್ಗೆ. ಮತ್ತು ಪೋರ್ಟರ್ ಮಾಡ್ತಾ ಇರೋರು ವೆರಿ ಮಾಡ್ಕೋಬೇಡಿ ಗುರು. ಪೋರ್ಟರ್ ಮಾಡ್ಬೋದಾ ಅಂತ ತುಂಬ ಕಾಮೆಂಟ್ ವಿಡಿಯೋ ಮಾಡಿ ವಿಡಿಯೋ ಹಾಕ್ತೀನಿ. ಹೋಗಿ ಇದು ಕ್ಲೋಸ್ ಮಾಡಿ ಸರ್. ಹೋಗಿ ಹಾಕ್ತೀನಿ ಇದರಲ್ಲೇ ಎಡಿಟ್ ಮಾಡ್ಕೊತೀನಿ. ಅದು ಲಾಂಗ್ ಆಗುತ್ತಲ್ಲ ವಿಡಿಯೋ? ಏನಾಗಲ್ಲ, ಲಾಂಗ್ ಇರಬೇಕು. ಕ್ಲೋಸ್ ಮಾಡ್ಕೊತೀಯ ಇದೆಲ್ಲ? ಇಲ್ಲ, ಪೋರ್ಟರ್ ಅವ್ರದ್ದು ಯಾರು ಹಿಡಿತಾ ಇಲ್ಲ. ಅದ್ಯಾವುದೋ ಒಂದು ರೆಡ್ ಕಲರ್ದು ಸ್ಲಿಪ್ ಕೊಟ್ಟು ಪಾಠ ಅದು ನಾನು ಮೇಲೆ ಹಾಕಿರೋದು ತಮ್ಲೈನ್ ಅದಷ್ಟೇ. ಹೌದಾ? ಪೋರ್ಟರ್ ಮಾಡ್ಬೋದು, ಪೋರ್ಟರ್ ಮಾಡಿ ಏನು ತೊಂದರೆ ಇಲ್ಲ. ಮತ್ತೆ 250 ಗಾಡಿ ಅಂದ್ರೆ ಹೊಸಿ ಆಯ್ತಾ? 15,000 ಇವಾಗ ದುಡ್ಡು ಬೇಕಿತ್ತು, ಒಳ್ಳೆ ಕೆಲಸ ಕ್ಯಾಚ್ ಹಾಕತ್ತವ್ರೆ. ಮತ್ತೆ ಇನ್ನೊಂದು ಹೇಳ್ಬೇಕಾಯ್ತು, ಕೇರಳದಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ಲೀಗಲ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ, ಗೊತ್ತಾ? ಲೀಗಲ್? ಲೀಗಲ್ ಮಾಡಿದ್ದಾರೆ. ಇವಾಗ ಅಂಕಲ್ಗಳು ಕೇಳೋಣ, ಅವ್ರ ಅಭಿಪ್ರಾಯ ಏನು ತಿಳಿಸ್ತಾರೆ ಆಟೋ ಡ್ರೈವರ್ಸ್ ಬಗ್ಗೆ, ಮತ್ತು ಈ ಬೈಕ್ ಟ್ಯಾಕ್ಸಿ ಹಿಡಿತಾರದ ಬಗ್ಗೆ ಏನು ಹೇಳ್ತಾರೆ ಅಂಕಲ್ಸ್ಗಳು ಕೇಳೋಣ. ಅಂಕಲ್, ನೆನ್ನೆ ಎಲ್ಲ ನ್ಯೂಸ್ ಬರ್ತಾ ಇದೆಯಲ್ಲ, ಇದು ಬೈಕ್ ಟ್ಯಾಕ್ಸಿ ಎಲ್ಲ ಸೀಸ್ ಮಾಡ್ತಾ ಇದಾರಲ್ಲ, ನಿಮ್ಮ ಅಭಿಪ್ರಾಯ? ತುಂಬಾ ಇದು ಒಳ್ಳೇದು ಮಾಡ್ತಾ ಇದ್ದಾರಾ? ಇದು ಮಾಡ್ಬೇಕು. ಮತ್ತೆ ಆಟೋದವ್ರು ಲಗೇಜ್ ಹಾಕೋ ಹೋಗೋದು? ಆಟೋದವ್ರು ಹಾಕೊಂಡು ಹೋಗ್ತಾರೆ, ಕಷ್ಟ ಬೀಳ್ತಾರೆ. ಲಗೇಜ್ ಹಾಕೋಬೋದ ಅವರು? ಬಂದ್ಬಿಟ್ಟು ಯಾವ್ದೋ ಬೈಕ್ ಎಲ್ಲ ತಗೊಂಡು ಅವರಿಂದಾನೇ ಇವತ್ತು ಈ ಕ್ರೈಮ್ಗಳೆಲ್ಲ ಜಾಸ್ತಿ ಆಗ್ತಾ ಇರೋದು. ಆಟೋದವ್ರ ಹತ್ರ ಆಯ್ತಾ ಅಲ್ವಾ? ಆಟೋದವ್ರು ಮಾಮೂಲಿ ಇದಾರೆ, ಅವ್ರದ್ದೇನು ಅಷ್ಟೊಂದು ಅವ್ರ ಮಾಮೂಲಿ, ಇವ್ರದ್ದು ಅವಾಗ ಆಗ್ತಾ ಇದೆ ಅಂತನಾ? ಅಂಕಲ್ ನೋಡಿ ಹೆಂಗೆ ಹೇಳ್ತಾರೆ ಅಂತ ಜೂಮ್ ಮಾಡ್ತೀನಿ ನೋಡಿ. ಹೌದು. ಏನ್ ಅಂಕಲ್, ಸೀಸ್ ಮಾಡ್ತಾ ಇರೋದು ಒಳ್ಳೇದಾ? ಜೀವನೋಪಾಯಕ್ಕೆ ಯಾರೋ ಮಾಡ್ಬೋದಪ್ಪ, ಏನು ನೋಡ್ತೀನಿ. ಇವಾಗ ಆಟೋದವರು ಲಗೇಜ್ ಹೊಡಿತಾವ್ರೆ, ಇವರು 2 ವೀಲರಲ್ಲಿ ಪ್ಯಾಸೆಂಜರ್ ಹೊಡಿತಾ ಇದ್ದಾರೆ. ಯಾರು ಸರಿ ಯಾರು ತಪ್ಪು? ಎರಡು ಸರಿ ಇಲ್ಲ. ಲಗೇಜ್ ಹೊಡಿತಾರೆ ಇವ್ರು ಲಗೇಜ್ ಹೊಡಿತಾರೆ, ಫರ್ನಿಚರ್ ಹೊಡ್ತಾರೆ. ಈ ತರ ಎಲ್ಲ ಮಾಡ್ತಾರೆ, ಇಲ್ಲೇ ಇದಾರೆ ನೋಡಿ ಇವ್ರೆ. ಮಾಡಬಾರ್ದು ಆ ತರ ಎಲ್ಲ. ಓನ್ ಅಲ್ಲ, ಎಲ್ಲೋ ಬೋಡು. ಪ್ಯಾಸೆಂಜರ್ ಗಾಡಿ ನೀವು ಯಾಕೆ ಫರ್ನಿಚರ್ ಯಾಕೆ ನೀವು ಪಾರ್ಸಲ್ ಎಲ್ಲ ಕಳಿಸ್ತೀರಾ ಪ್ಯಾಸೆಂಜರ್ ಆಟೋದಲ್ಲಿ? ಯಾಕೆ ಪೋರ್ಟರಲ್ಲಿ ಬುಕ್ ಮಾಡಲ್ಲ? ಕಡಿಮೆ ನೋಡಿ, ಇಲ್ಲೇ ಹೇಳ್ತಾ ಇದಾರಲ್ಲ. ಗೂಡ್ಸ್ ಗಾಡಿಲಿ ಹೋಗ್ತಾರೆ ಸರಿ, 2 ವೀಲರ್ ಅಲ್ಲಿ ಅವರು ಹೆಣ್ಮಕ್ಳನ್ನೆಲ್ಲ ಕುಣ್ಸ್ಕೊಂಡೆಲ್ಲ ಹೋಗೋದು ಎಲ್ಲ ಬಾರಿ ಅಸಹ್ಯವಾಗಿ ನಡ್ಕೊಂತಾರೆ. ಅದರಿಂದ ತುಂಬಾ ಒಳ್ಳೇದ್ ಮಾಡ್ತಾ ಇದ್ದಾರೆ ಪೊಲೀಸರು. ತುಂಬಾ ಇವ್ರ ನೋಟೆಡ್ ಮಾಡ್ಕೊಳ್ಳಿ, ಯಾರ್ಯಾರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದ್ದೀರಾ ನೋಟೆಡ್ ಮಾಡ್ಕೊಳ್ಳಿ. ಇವ್ರನ್ನ 2 ವೀಲರಲ್ಲಿ ಅಸಹ್ಯವೇ ಕರ್ಕೊಂಡು ಹೋಗಲ್ಲ, ನ್ಯಾಯವೇ ಕುಣ್ಸ್ಕೊಂಡು ಹೋಗ್ತಾರೆ. ಅವ್ರೇ ಹಿಂಗ್ ಕುಣ್ಸ್ಕೊಂಡು ಹೋದಾಗ ನಾವೇನು ಮಾಡಕ್ಕಲ್ಲ. ಬ್ರೇಕ್ ಹೊಡಿತಾ ಇರ್ತಾರೆ.
ಸುಮ್ನೆ ಯಾರು ಕೆಲಸ ಮಾಡೋದು ಸುಮ್ನೆ ಯಾರು ಬ್ರೇಕ್ ಹೌದು ಆಟೋದವ್ರು ಯಾರು ತಪ್ಪೇ ಮಾಡೋದಿಲ್ವಾ ಹಂಗಂದ್ರೆ ಆಟೋದವ್ರು ಮಾಡಿದ್ರು ಹಿಂದೆ ಕೂತಿರ್ತಾರೆ, ಪಕ್ಕದಲ್ಲಿ ಕೂತ್ಕೊಳ್ಳೋರು. ವಿಡಿಯೋ ಮಾಡ್ಕೊಳ್ಳಲ್ವಾ ಆಟೋದಲ್ಲಿ ಹೌದು ವಿಡಿಯೋ ಎಷ್ಟೋ ಜನಕ್ಕೆ ಹೊಡೆದಿಲ್ವಾ ಅಲ್ಲ ಆಟೋದಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ಕೊಂಡು ಹೌದು ಪರ್ಸ್ನಲ್ ಇರೋರೆಲ್ಲ ಹಂಗೆಲ್ಲ ಯಾರನ್ನೂ ಯಾವತ್ತೂ ಬ್ಲೈಂಡ್ ಮಾಡಕ್ ಹೋಗ್ಬೇಡ್ದು. ಯಾರೋ ಒಬ್ರು ಮಾಡೋ ಕಚಡ ಮೊನ್ನೆ ಒಂದು ತೋರಿಸಿದ್ರು ಗೊತ್ತಾ ಅವ್ನ ವಿಡಿಯೋ, ಅವಳು ಹೊಡೆದ ಫೋಟೋ ಹೊಡೆದ ತೋರಿಸಿ ಅವ್ನ ಗಾಡಿ ಕುಸ್ಕೊಂಡ್ಬಿಟ್ಟಿರ್ತಾನೆ, ಅವ್ರ ಪಾಪ ಹುಡುಗಿ ಹೊರ್ಕೊಂತಾಳೆ. ಅಂಕಲ್ ಟ್ರೋಲ್ ಮಾಡ್ತಾ ಇರೋದು ಬೈಕ್ ಟ್ಯಾಕ್ಸಿ ರೈಡರ್ಸ್ನ. ಓಕೆನಾ, ಎಲ್ಲದರಲ್ಲೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೋಡೋಣ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಏನು ಬರುತ್ತೆ ತಿಳಿಸ್ಕೊಡ್ತೀನಿ. ಹಾಂ, ಆಟೋದಲ್ಲಿ ಟ್ರೋಲ್ ಮಾಡ್ತಾರಲ್ಲ. ಹೌದು ಅಲ್ವಾ? ಸರಿ ಸರಿ, ಬಾಯ್ ಬಾಯ್. ನಾನಂತೂ ಮುಂದೆ ಕೂತಿರ್ತೀನಿ. ನೀವು ಬೈಕ್ ಟ್ಯಾಕ್ಸಿ ಸಪೋರ್ಟ್ ಮಾಡ್ತೀರಾ, ಆಟೋಗೆ ಸಪೋರ್ಟ್ ಮಾಡ್ತೀರಾ? ಎರಡಕ್ಕೂ ಮಾಡಬೇಕು. ಅಲ್ಲಿ ಅವರು ಆಟೋದಲ್ಲಿ ಗೂಡ್ಸ್ ಹೊಡೆಯಂಗಿಲ್ಲ. ನಿಜವಾಗ್ಲೂ ಆಟೋದವ್ರು ಇವಾಗ ಇಲ್ಲಿಂದ ಇಲ್ಲಿ ಕರಿ ಯಾರ ಮೀಟರ್ ಹಾಕ್ತಾರ ಬೆಳಗಿನ ಜಾವ ಅದು ಇವಾಗ ಎಷ್ಟು 8 o'clock ಸ್ಯಾಟಲೈಟ್ ಇಂದ ಇವಾಗ ಮ್ಯಾಕ್ಸಿಮಮ್ ಕೇಳು 100 ರೂಪಾಯಿ. ಸ್ಯಾಟಲೈಟ್ ಇಂದ ಅದೇ ರ್ಯಾಪಿಡೋ ಬುಕ್ ಇವ್ರ ತರ ಮಾಡಿದ್ರೆ ಒಂದ್ 25 ರೂಪಾಯಿಗೆ ಹೋಗ್ಬೋದು. ಸ್ಯಾಟಲೈಟ್ ಇಂದ ರಾಘವೇಂದ್ರ ಮಠಕ್ಕೆ ಬರಬೇಕು ಅಂದ್ರೆ ಆಟೋದಲ್ಲಿ 80 ರೂಪಾಯಿ 60 ರೂಪಾಯಿ 70 ರೂಪಾಯಿ ಕೇಳ್ತಾರೆ. ಅದೇ ನೀವು 2 ವೀಲರ್ ಬುಕ್ ಮಾಡ್ಕೊಂಡ್ರೆ ಒಬ್ಬನಿಗೆ 40 ರಿಂದ 45 ರೂಪಾಯಿ ಬರುತ್ತೆ. ಹೌದು, ಯಾವ್ದು ಗೊತ್ತಿದೆ ನೀವೇ ಹೇಳ್ಬಿಡಿ. ಹೌದು, ಮೀಟ್ರೇ ಹಾಕೋದಿಲ್ಲ. ಹಾಕಲ್ಲ. ಏನು ಕೊಟ್ಟಿದ್ದಾರೆ ಮೀಟ್ರು? ಮೀಟ್ರ್ ಸುಮ್ಮನೆ ಟೆಂಪ್ರವರಿ ಶೋಕೇಸ್. ಮತ್ತೆ ಎಕ್ಸ್ಟ್ರಾ ಕೊಡಿ, 50 ಕೊಡಿ, 100 ಕೊಡಿ. ಮೆಟ್ರೋ ಇಂದ ನಾನು ಇಳ್ದೆಪ್ಪ, ನಾನು ಆಚೆ ಹೋಗಿದ್ದೆ. ಆಟೋ ಇಲ್ಲಿಂದ ಜಸ್ಟ್ 2 ಬಸ್ ಸಿಗ್ನಲ್ ಅಲ್ಲಿ ಚಾಲುಕ್ಯ ಮೆಜೆಸ್ಟಿಕ್ ಇಂದ ಚಾಲುಕ್ಯ ಸಿಗ್ನಲ್ಗೆ ಎಷ್ಟು ಆಟೋ ಹಿಡಿದಿರ್ಬೋದು. ಯಾರು ಕೈ ಹೊಡೆದು ನಿಲ್ಸಿಲ್ಲ. ನೀನ್ ಸರ್ ಬರಲ್ಲ, ಅಯ್ಯೋ ಹೋಗಿ ಸರ್ ಬರಲ್ಲ. ನಿಜವಾಗ್ಲು ನಿನ್ನೆ ಆಗಿರೋದು ಎಕ್ಸ್ಪೀರಿಯನ್ಸ್. ಆಪ್ ಬುಕ್ ಮಾಡಿದ್ರು ಅದರಲ್ಲೂ ಬರಲ್ಲ. ಆ್ಯಪ್ ಅದೇ ನಾವೇನಕ್ಕೆ ಕೇಳೋಣ ಅಂತ ನಾನು ಮಾಡಿದ್ದು. ಆಮೇಲೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋದೆ ಅಷ್ಟೇ. ನೋಡಿ, ಇದು ಆರ್ ಟಿ ಒ ಅಧಿಕಾರಿಗಳು ಯಾರ್ಯಾರು ಇದ್ದಿದ್ದೀರಾ ಅಧಿಕಾರಿಗಳು, ನೀವು ಎಲ್ಲ ಥರನೂ ಯೋಚನೆ ಮಾಡಬೇಕಾಗುತ್ತೆ. ಆಟೋದವ್ರನ್ನು ಕೂಡ ಸೀಸ್ ಮಾಡಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ. ಈಗ 2 ವೀಲರ್ ಬ್ಯಾನ್ ಮಾಡ್ಬೇಕಂದ್ರು ಅವ್ರಿಗೆ ಒಂದು ಇದು ಕೊಡ್ಬೇಕು, ಅಂದ್ರೆ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟು ಅವ್ರು ಮಾತ್ರ ಮಾಡ್ಬೇಕು ಒಂದು ಮಾಡಿ. ಈಗ ಯಾರ್ಯಾರು ಸಿಕ್ಬೋದೆಲ್ಲ ಮಾಡ್ತಾ ಇದ್ದಾರೆ. ಆರ್ ಟಿ ಒ ಕಡೆಯಿಂದ ಒಂದು ಆ್ಯಪ್ ಇರ್ಬೇಕು, ನಿಯಮ ಮಾಡ್ಬೇಕಂತ. ಅದರಿಂದ ಮಾಡಿದ್ರೆ ಅವ್ರು ಮಾತ್ರ ಮಾಡಬೇಕು 2 ವೀಲರ್ನ. ಎಲ್ಲೋ ಬೋರ್ಡ್ ಮಾಡಿಸಿ, ಎಲ್ಲೋ ಬೋರ್ಡ್ ಮಾಡಿಸಿ, ಇಲ್ಲಾಂದ್ರೆ ವೈಟ್ ಬೋರ್ಡಲ್ಲೇ ಅವ್ರು ನಿಮ್ಮ ಒಂದು ಆರ್ ಟಿ ಒ ಕಡೆಯಿಂದ ಒಂದು ಡಾಕ್ಯುಮೆಂಟ್ಸ್ ಕೊಟ್ರೆ ಅದನ್ನ ಫಿಲ್ ಮಾಡಿದ್ರೆ ಅವ್ರು ಮಾತ್ರ ಮಾಡ್ಬೇಕು ಅಂತ ಮಾಡಿದ್ರೆ ಯಾರು ಅವಾಗ ಬೇಕಾದ್ರೆಲ್ಲ ಮಾಡೋದಿಲ್ಲ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಅಪ್ಡೇಟ್ ಏನು ಬರುತ್ತೆ ಬೈಕ್ ಟ್ಯಾಕ್ಸಿ ಬಗ್ಗೆ ತಿಳಿಸ್ಕೊಡ್ತೀನಿ. ಇದಿಷ್ಟು ಬಂದು ನಮ್ಮ ಪಾರ್ಕಲ್ಲಿರೋ ಫ್ರೆಂಡ್ಸ್ನ ಮಾತುಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಕಲ್ ಸಾಂಗ್ ಶುರು ಮಾಡಿದ್ರು, ಕಾಪಿ ರೈಟ್.